ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ವಾಸ್ತು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್, ಹಾಗೆ ಜ್ಯೋತಿಷ್ಯ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟು. ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ ನಮ್ಮ ಕಾರ್ಯಕ್ರಮ ನೋಡಿದ್ರೆ ನೀವು. ಜನವರಿ 5ನೇ ತಾರೀಕಿಂದ ವಾಸ್ತುಶಾಸ್ತ್ರದ 6 ದಿನದ ಕ್ಲಾಸಸ್ ಇದೆ. ಹಾಗೆ ಫೆಬ್ರವರಿ 10ನೇ ತಾರೀಕಿಂದ 111ನೇ ಬ್ಯಾಚ್ ಜ್ಯೋತಿಷ್ಯ ಶಾಸ್ತ್ರದ ಬ್ಯಾಚಸ್ ಶುರು ಆಗ್ತಾ ಇದೆ. 6,999 ತುಂಬ ಕಡಿಮೆ ಮೊತ್ತಕ್ಕೆ ಮನೆಯಲ್ಲೇ ಕೂತು ಕುಟುಂಬ ಸಮೇತದಲ್ಲಿ ನೀವು ಜ್ಯೋತಿಷ್ಯವನ್ನು ಕಲಿಬೋದು. ಒಳ್ಳೆ ಅವಕಾಶ, ಉಪಯೋಗ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಸ್ಗಳಿಗೆ ಜಾಯ್ನ್ ಆಗ್ಬೋದು. ಈಗಾಗಲೇ 110 ಬ್ಯಾಚಸ್ ಪ್ರೆಸೆಂಟ್, 110ನೇ ಬ್ಯಾಚ್ ಕೂಡ ನಡೀತಾ ಇದೆ. ಸೊ ಸಾಕಷ್ಟು ಜನ ತುಂಬ ಇಂಟ್ರೆಸ್ಟ್ ತೋರಿಸಿ ಜ್ಯೋತಿಷ್ಯವನ್ನು ಕಲಿತಾ ಇದ್ದಾರೆ. ನೀವು ಒಂದು ಪ್ರಯತ್ನ ಪಡಿ, ನಿಮಗೂ ಅದು ಇಂದ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಅಂತ ತಿಳಿಯುತ್ತೆ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಚಾರದ ಬಗ್ಗೆ ಮಾತಾಡೋದಿದ್ರೆ, ಜ್ಯೋತಿಷ್ಯದಲ್ಲಿ ನಾರ್ಮಲ್ ಆಗಿ ಶುಭಗಳಿಗೆ ನೋಡ್ತಾರೆ, ಎಲ್ಲ ವಿಚಾರಕ್ಕೂ ನೋಡ್ತಾರೆ, ಪ್ರತಿ ಒಂದು ವಿಚಾರಕ್ಕೂ ಟೈಮ್ ಚೆನ್ನಾಗಿದೆಯಾ ಅಂತ. ಹೇಗೆ ಇದನ್ನು ನೋಡೋದು, ಎಷ್ಟು ಇಂಪಾರ್ಟೆಂಟ್ ಇದೆ ಇದನ್ನು ನೋಡೋದು? ಯಾವುದೇ ಧರ್ಮ ಆಗಲಿ, ಯಾವುದಾದ್ರು ಒಂದು ಕೆಲಸ ಮಾಡಬೇಕಾದ್ರೆ ಗುಡ್ ಡೇ ಅಂತ ನಾವು ಫಸ್ಟ್ ಹೇಳ್ತೀವಿ. ನೀವು ಬೇರೆ ಯಾವುದೇ ಧರ್ಮ ತೊಗೊಂಡ್ರು ಕೂಡ, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಇಸ್ಲಾಂ ಧರ್ಮ ಇರ್ಬೋದು, ಅವರು ಏನಾದ್ರು ಒಂದು ಹೊಸ ಕೆಲಸ ಮಾಡಬೇಕು ಅಂತಂದರೆ ಒಂದು ಶುಭ ದಿನ ಅಂತ ತಗೊಳ್ತಾರೆ. ನಾವು ಒಂದು ಸ್ಟೆಪ್ ಮುಂದೆ ಹೋಗಿ, ನಮ್ಮ ಸನಾತನ ಧರ್ಮದಲ್ಲಿರ್ತಕ್ಕಂಥ ಒಂದು ವಿಚಾರದಲ್ಲಿ ಸ್ವಲ್ಪ ಮುಂದೆ ಹೋಗಿ ನಾವೇನು ತೊಗೊಂಡಿದ್ದೀವಿ ಅಂತಂದರೆ, ಸ್ವಲ್ಪ ಪ್ರಕೃತಿ ದತ್ತವಾಗಿರ್ತಕ್ಕಂಥ ಒಂದು ವಿಚಾರ ತೊಗೊಂಡಿದ್ದೀವಿ. ಪ್ರಕೃತಿ ದತ್ತವಾಗಿರ್ತಕ್ಕಂಥ ವಿಚಾರ ಯಾವುದು ಅಂತಂದರೆ, ಸೂರ್ಯ ಭೂಮಿ ಚಂದ್ರದ ಅಲೈನ್ಮೆಂಟ್. ಅವರು ನಮಗೆ ಬರ್ತಕ್ಕಂಥ, ಅಲ್ಲಿಂದ ಬರ್ತಕ್ಕಂಥ ಕಿರಣಗಳು ಶುಭಪ್ರದವಾಗಿರಲಿ ಅಂತ ಹೇಳಿ ಮುಹೂರ್ತ ಅಂತ ಕರೆಯೋದು. ಈ ಮುಹೂರ್ತದಲ್ಲಿ ಏನೇನಿದೆ? ಮೊದಲು ವಾರ, ಎಲ್ಲರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಶುಭವಾರ ಅಂತಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಗುರುವಾರ ತೊಗೊಂಡ್ರೆ ತುಂಬ ಜನ ಒಳ್ಳೆ ವಾರ ಅಂದ್ಬಿಟ್ಟು ರಾಯರ ಹತ್ರ ಹೋಗ್ತಾರೆ, ಸಾಯಿಬಾಬಾ ಹತ್ರ ಹೋಗ್ತಾರೆ, ದತ್ತಾತ್ರೇಯ ಹತ್ರ ಹೋಗ್ತಾರೆ, ಗುರುವಾರ ಅಂತ ಹೇಳ್ತಾರೆ. ಗುರುವಾರ ಎಷ್ಟೊಂದು ಜನ ನಾನ್ ವೆಜ್ ತಿನ್ನಲ್ಲ, ರಾಯರ ವಾರಪ್ಪ ಇವತ್ತು ನಾನ್ ವೆಜ್ ತಿನ್ನಲ್ಲ. ಆ ರೀತಿ ಭಕ್ತಿಪ್ರದವಾಗಿರ್ತಕ್ಕಂಥ ವಾರ. ಕೆಲವರು ಶುಕ್ರವಾರ ತಿನ್ನಲ್ಲ. ಸೊ ಹಾಗೆ ಬುಧವಾರ ವಿಷ್ಣುವಿನ ವಾರ ಅಂದ್ಬಿಟ್ಟು ಈ ಮೂರನ್ನ ಹೆಚ್ಚಾಗಿ ಶುಭವಾರ ಅಂಥೇಳಿ ಮುಹೂರ್ತ ಭಾಗದಲ್ಲಿ ನಾವೇನಾದ್ರು ಇಂಪಾರ್ಟೆಂಟ್ ಕೆಲಸ, ನಾನು ಇಂಥದ್ದು ಇಂಪಾರ್ಟೆಂಟ್ ಕೆಲಸ, ಅಂಥದ್ದು ಇಂಪಾರ್ಟೆಂಟ್ ಕೆಲಸ ಅಂತ ಹೇಳಲ್ಲ. ಅದು ಗೃಹಪ್ರವೇಶ ಆಗಿರ್ಬೋದು, ಮದುವೆ ಆಗಿರ್ಬೋದು, ಯಾವ್ದಾರು ಆಗಿರ್ಬೋದು, ಅಂಥ ಕ್ಷೇತ್ರದಲ್ಲಿ ಫಸ್ಟ್ ವಾರವನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಯಾವುದದು? ಬುಧವಾರ ಅಥವಾ ಗುರುವಾರ, ಶುಕ್ರವಾರ. ಇನ್ನು ಮಿಕ್ಕದ್ದೆಲ್ಲವೂ ಕೂಡ ಅಷ್ಟು ಪವರ್ಫುಲ್ಲಾಗಿರಲ್ಲ. ಸೋಮವಾರ ಕೆಲವರು ಮಾಡ್ತಾರೆ, ಮಂಗಳವಾರ ಶನಿವಾರ ಯಾರೂ ಮಾಡಲ್ಲ. ಭಾನುವಾರ ಇವತ್ತು ರಜಾ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ರಜಾ ಭಾನುವಾರ. ಸೊ ಆ ಕಾರಣದಿಂದ ಅದು ಮೈಲ್ಡ್. ಅದು ಯಾರ್ಯಾರು ಮುಹೂರ್ತ ಭಾನುವಾರ ಇಡ್ತಾರೋ ಅದು ಅತ್ಯಂತ ಕಮ್ಮಿ ಇರ್ತಕ್ಕಂಥದ್ದು, ಮಧ್ಯಮ ಅಂತ ಹೇಳ್ಬೋದು ಅಷ್ಟೇ. ಇನ್ನು ಮಂಗಳವಾರ ಶನಿವಾರಗಳು ಕನಿಷ್ಠ. ಆದರೆ ವೆಸ್ಟ್ ಬೆಂಗಾಲಲ್ಲಿ, ಕಲ್ಕತ್ತಾದಲ್ಲೆಲ್ಲ ಮಂಗಳವಾರ ಇಡ್ತಾರೆ, ಶನಿವಾರ ಇಡ್ತಾರೆ. ಅವರೇನೋ ಮಂಗಳವಾರ ಮಂಗಳಕರವಾಗಿರುತ್ತೆ ಅಂತ ಹೇಳಿ ಅವರು ಒಂದು ರೂಲಲ್ಲಿ ಬರ್ತಾರೆ. ನಾನು ರೂಲ್ ಬುಕ್ ಹೇಳ್ತಾ ಇದ್ದೀನಿ, ಯಾಕೆಂದರೆ ಮುಹೂರ್ತ ಭಾಗ ಬೇರೆ, ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಹಣೆ ಬರಹ ಬೇರೆ. ಇಲ್ಲಿ ವೀಕ್ಷಕರೆಲ್ಲ ಒಂದು ತಿಳ್ಕೊಬೇಕು. ನೀವು ನಿಮ್ಮ ಮಗಳ ಮದುವೆ ಅಥವಾ ಮಗನ ಮದುವೆನ ಭಾಳ ಅದ್ಧೂರಿಯಾಗಿ ಭಾಳ ಒಳ್ಳೆಯ ಮುಹೂರ್ತದಲ್ಲಿ ಇಟ್ಟರೆ ಅದು ಗ್ಯಾರಂಟಿ ಏನಲ್ಲ. ಅದು ಅವರು ವೈವಾಹಿಕ ಜೀವನ ಚೆನ್ನಾಗಿರೋಕ್ಕೆ ಅನ್ನೋಕ್ಕೆ ಗ್ಯಾರಂಟಿ ಏನೂ ಇಲ್ಲ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಮೊಟ್ಟ ಮೊದಲಾಗಿ ನಿಮಗೆ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಮುಹೂರ್ತ ಅಂದ್ಕೊಳ್ತಕ್ಕಂಥದ್ದು ನಮ್ಮ ಮನಸ್ಸಿಗೆ ಮತ್ತು ಪ್ರಕೃತಿಗೆ ಹೊಂದಾಣಿಕೆ ಆಗಲಿ ಅಂತ. ನಮ್ಮ ಮನಸ್ಸಿಗೆ ಮತ್ತು ಪ್ರಕೃತಿಗೆ. ಅಲ್ಲಿ ನಾವು ಸೂರ್ಯ ಚಂದ್ರ ಭೂಮಿ ಈ 3 ಅಲೈನ್ಮೆಂಟ್ ತೊಗೊಂಡಾಗ ಅಲ್ಲಿ ತಿಥಿ ಪ್ರಾರಂಭವಾಗುತ್ತೆ. ತಿಥಿ ಕೆಲವು ತಿಥಿಗಳು ಮಾತ್ರ ನಾವು ತಗೊಳ್ತೀವಿ, ಅದನ್ನು ಡಿವಿಷನ್ ಮಾಡಿರ್ತೀವಿ ನಾವು. ನಂದ, ಭದ್ರ, ಜಯ, ರಿಕ್ತ, ಪೂರ್ಣ ತಿಥಿಗಳು ಅಂತ ಇರುತ್ತೆ. 5 ತಿಥಿಗಳು ಇರುತ್ತೆ. ನಂದ, ಭದ್ರ, ಜಯ, ರಿಕ್ತ, ಪೂರ್ಣ ತಿಥಿಗಳು. ಇದರಲ್ಲಿ ಜಯತಿಥಿನ ಆರಿಸ್ಕೊಳ್ತಾರೆ. ಇವತ್ತೇನಾಗಿದೆ, ಭಾಳ ವಿತಂಡವಾದ ಆಗಿರ್ತಕ್ಕಂಥ ಒಂದು ಕಾಲದಲ್ಲಿ ನಾವು ಜಯತಿಥಿಗಳು ನಾವು ನೋಡಿದಾಗ ಅಲ್ಲಿ ನಮಗೆ 3ನೇ ಮನೆ ಬರುತ್ತೆ, ಮೂರನೇ ದಿವಸ ಬರುತ್ತೆ, ಅಂದರೆ 3rd ತಿಥಿ ಬರುತ್ತೆ, ತೃತೀಯ. ಅಷ್ಟಮಿ ಬಂದ್ಬಿಡುತ್ತೆ ಅಲ್ಲಿ. ಅಷ್ಟಮಿ ಬಂತು ಅಂತಂದರೆ ಅಲ್ಲಿ ನಮಗೆ 8 ಅಂತ ಬಂದಾಗ ಶನಿ ಬೇಡ ಅಂತ ಹೇಳ್ತಕ್ಕಂಥ ವಿತಂಡವಾದಗಳಿದ್ದಾರೆ.
ಕೃಷ್ಣ ಹುಟ್ಟಿರ್ತಕ್ಕಂಥದ್ದು ಅಷ್ಟಮಿಲಿ, ದುರ್ಗಾ ಹುಟ್ಟಿರ್ತಕ್ಕಂಥದ್ದು ಅಷ್ಟಮಿಲಿ. ವಿಶೇಷವಾಗಿರ್ತಕ್ಕಂಥವ್ರು ಶ್ರೀಮನ್ ನಾರಾಯಣ, ವಿಷ್ಣು, ಕೃಷ್ಣ ಎಲ್ಲ ಹರೇ ಕೃಷ್ಣ ಹರೇ ರಾಮ ಅವರೆಲ್ಲ ಅವ್ರು ಏನು ಜಪ ಮಾಡ್ತಾರೋ ಹುಟ್ಟಿರೋದೇ ಅಷ್ಟಮಿಲಿ. ಅಷ್ಟಮಿ ಬಹಳ ಒಳ್ಳೆಯದು. ತುಂಬ ಜನ ಈ ನ್ಯೂಮರಾಲಜಿಯವರು ಅನಿಸುತ್ತೆ, ತಲೆಕೆಟ್ಟು ನ್ಯೂಮರಾಲಜಿಯವರು ಇರ್ತಾರೆ ಕೆಲವರು. ಈ ನ್ಯೂಮರಾಲಜಿಯವ್ರು ಏನು ಮಾಡಿಬಿಡ್ತಾರೆ, 8 ಶನಿ ಅಂತ ಹೇಳ್ಬಿಟ್ಟು ಇಲ್ಲಿ 8 ಅಂದರೆ ಅಷ್ಟ, ಇಲ್ಲಿ ಅದೇ ಅಷ್ಟನ್ನು ತಗೊಂಡಾಗ ಇಲ್ಲಿ ಅಷ್ಟಮಿ ಮಾಡ್ಕೊಂಡಿದ್ದಾರೆ. ಈ ಒಂದು ಗೊಂದಲದಲ್ಲಿ ನಾವೆಲ್ಲ ಇದ್ದೀವಿ. ಆದರೆ 8 ಬೇಡ ನಮಗೆ. ನಾವೇನಾದರೂ 8ನೇ ತಾರೀಕು ಅಷ್ಟಮಿ ದಿವಸ ನಾವೇನಾದ್ರು ಇದನ್ನ ಇಟ್ಬಿಟ್ರೆ, ಏನು ಮುಹೂರ್ತ ಇಟ್ಬಿಟ್ರೆ, ಇಮಿಡಿಯೇಟಾಗಿ ಏನು ಮಾಡಿಬಿಡ್ತೀವಿ, ಅಷ್ಟಮಿ ದಿವಸ ಇಟ್ಟಿದ್ದೀರಿ ಅಷ್ಟೇ. ಇದೆಲ್ಲ ಏನಾಗ್ಬಿಟ್ಟಿದೆ, ಈ ಮನೇಲಿರೋ ಹೆಂಗಸ್ರುಗಳು, ಮನೇಲಿರ್ತ ಗಂಡಸರು, ಕೆಲವು ಏನೋ ಅಲ್ಲಿ ಇಲ್ಲಿ ಕೇಳಿಸ್ಕೊಂಡಿರ್ತಾರಲ್ಲ ಕಿವಿಲಿ ವಾಸ್ತು, ಅವರೆಲ್ಲ ಇವತ್ತೆಲ್ಲ ಪಂಡಿತರಾಗ್ಬಿಟ್ಟಿದ್ದಾರೆ. ಅಷ್ಟಮಿ ದಿವಸ ಇಡ್ತಾರ ಅಂತ. ಈ ಹಿರಿಯರು ಇರ್ತಾರಲ್ಲ, ತಲೆ ಕೆಟ್ಟಿರೋರೆ ಮನೇಲಿರೋರು. ಈ ಕಡೆ ಕರೆಕ್ಟಾಗಿ ಪಂಚಾಂಗನೂ ಗೊತ್ತಿಲ್ಲ, ಈ ಕಡೆ ಜೀವನನೂ ಗೊತ್ತಿಲ್ಲ. ಏನೋ ವಯಸ್ಸಾಗ್ಬಿಟ್ಟಿದೆ ನಮಗೆ, ನಾವು ಹಿರಿಯರು, ಮನೇಲಿರ್ತಕ್ಕಂಥ ಹೆಂಗಸರು ಹಿರಿಯರು, ಅವ್ರಿಗೇನೋ ತಲೆಯಲ್ಲಿ ಯಾರೋ ಹೇಳಿರ್ತಾರೆ, ಪಕ್ಕದ ಮನೆಯವರು ಹೇಳಿರ್ತಾರೆ, ಆಯಮ್ಮನೂ ಕಿತ್ತೋಗಿರೋ ಆಯಮ್ಮನೆ, ಅವಳು ಅಷ್ಟಮಿ ದಿವಸ ಮಾಡಬಾರ್ದ್ರಿ ಏನು ಕೆಲಸ ಅಂತ ಹೇಳ್ತಾರೆ. ಇವ್ರು ಅದೇ ಹಾಕೊಂಡ್ಬಿಟ್ಟಿರ್ತಾರೆ, ಅಷ್ಟಮಿ ದಿವಸ ಮಾಡಬಾರ್ದಂತೆ ಅಂತ. ಯಾರಿಗೂ ಕೂಡ ಹೇಳ್ತಾ ಇದ್ದೀನಿ, ಪಬ್ಲಿಕ್ಕಲ್ಲಿರೋರಿಗೆ 95%ಗೆ ಮುಹೂರ್ತ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಮುಹೂರ್ತದಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದು ಗೊತ್ತಿಲ್ಲ. ಅರ್ಥ ಆಯ್ತಾ? ಸುಮ್ಮನೆ ಮನೇಲಿ ಉಗಾದಿ ದಿವಸ ಪಂಚಾಂಗ ತಗೊಂಬಂದು ಇಟ್ಕೊಂಡಿರ್ತಾರೆ ಅಷ್ಟೇ. ಅದಕ್ಕೆ ಪೂಜೆ ಅವತ್ತೊಂದು ದಿವಸ ಮಾಡಿರ್ತಾರೆ ಅಷ್ಟೇ. ಅದು ಮುಗಿದ್ರೆ ಅದು ಧೂಳು ಹಿಡಿದು ಗಬ್ಬೆದೋಗಿರುತ್ತೆ, ಅದು ಮುಟ್ಟಕ್ಕೂ ಭಯ. ಅದನ್ನು ಶ್ರೇಷ್ಠವಾಗಿಡಬೇಕು ಅದನ್ನು. ಯಾಕಂದರೆ ನಮಗೆ ದಿನಗಳನ್ನು ಕೊಡ್ತಕ್ಕಂಥದ್ದು, ವಾರಗಳನ್ನು ಹೇಳ್ಕೊಡ್ತಕ್ಕಂಥದ್ದು, ತಿಥಿ ಕರ್ಣ ಯೋಗವನ್ನು ಕೊಡ್ತಕ್ಕಂಥ ಪುಸ್ತಕನ ಧೂಳು ಹೊಡೆದು ಅದನ್ನು ಫಸ್ಟ್ ದಿವಸ ಫ್ರೆಶ್ ಆಗಿರುತ್ತೆ, ಆಮೇಲೆ ಅದನ್ನು ರೋಲ್ ಮಾಡಿ ಆ ಕಡೆ ಯಾವುದೋ ಮೂಲೆಯಲ್ಲಿ ಹಾಕಿರ್ತಾರೆ. ಅದು ಅದ್ರ ಮೇಲೆ ಕುಂಕುಮ ಚೆಲ್ಲಿರುತ್ತೋ ಇದು ಚೆಲ್ಲಿರುತ್ತೋ, ಅಲ್ಲಿ ನಮಗೆ ಒಂದು ಭಾವನೆ ನೋಡಿ. ಎಲ್ಲರೂ ಹೇಳ್ತಾರೆ ನಾವೆಲ್ಲ ದೇವ್ರು ಮಾತ್ರ ನೋಡ್ತೀವಿ ಅಂತ. ನಾವು ಇಟ್ಕೊಂಡಿರ್ತಕ್ಕಂಥ ಪುಸ್ತಕನೂ ಎಲ್ಲ ಮೂಲೆಯಲ್ಲಿ ಬಿಸಾಕಿರ್ತೀವಿ. ಅದರಲ್ಲಿ ಎಷ್ಟು ಅರ್ಶನಾಗಿಗಳಾಗಿರುತ್ತೋ, ಎಷ್ಟು ಕುಂಕುಮಗಳಾಗಿರುತ್ತೋ, ಅದು ಮುಟ್ಟಕ್ಕೂ ಒಂಥರ ಅದು ಹೈಯೆಸ್ಟ್ ಬ್ಯಾಕ್ಟೀರಿಯಾ ಜರ್ಮ್ ಅದರ ಮೇಲೆ ಇರ್ಬೋದು ಅನಿಸುತ್ತೆ. ಸೊ ಅದು ಒಂದು ಕಡೆ ಇರಲಿ, ಅದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಅಷ್ಟಮಿ ಯಾಕೆ ಇದೊಂದು ಮಾತು ಹೇಳ್ತಾ ಇದ್ದಾರೆ, ಬೇರೆ ಇನ್ನೂ ಎಷ್ಟೊಂದು ತಿಥಿಗಳಿದ್ದಾವೆ. ಅಷ್ಟಮಿ ಅನ್ನೋದು ಸ್ವಲ್ಪ ತಲೆಯಲ್ಲಿ ಇಲ್ಲ ತುಂಬ ಜನಕ್ಕೆ. ಇದನ್ನು ಜಾಸ್ತಿ ಹೇಳೋಕ್ಕಾಗಲ್ಲ ಯಾರಿಗೂ. ಎಲ್ಲರಿಗೂ ಒಂಥರ ಮೈಂಡ್ ಒಳಗಡೆ ಈ ವಿಷ ತುಂಬಿಕೊಂಡ್ರೆ ಓಕೆ, ಆ ವಿಷ ಹೋಗೋದಿಲ್ಲ. ಇಷ್ಟು ಒಂದು ತೊಟ್ಟು ವಿಷ, ಹಾವಿನ ವಿಷ ದೇಹದೊಳಗಡೆ ಸಂಚಾರ ಮಾಡಿದ್ರೆ ಎಂಟೈರ್ ರಕ್ತ ಕೆಟ್ಟೋಗ್ಬಿಡುತ್ತೆ. ಎಷ್ಟೋ ಲೀಟ್ರ್ ಇರುತ್ತಂತೆ ರಕ್ತ, ಎಷ್ಟೋ ಲೀಟ್ರ್ ಇರುತ್ತೆ. 1 ml ಹಾವಿನ ವಿಷ ಹೋದರೆ ಮುಗಿದೋಯ್ತು, ಎಲ್ಲ ಕಡೆ ಬಾಡಿ ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಅಂದರೆ ಮಲ್ಟಿಪ್ಲೈ ಆಗಿಬಿಡುತ್ತೆ ಒಂದು ತೊಟ್ಟ ವಿಷ. ಆ ಥರ ನಮ್ಮ ತಲೆಯಲ್ಲಿ ಇದು ಸರಿ ಇಲ್ಲ ಅನ್ನೋ ಒಂದು ತೊಟ್ಟು ವಿಷ ತಲೆಗೆ ಬಿದ್ದಾಗ ಏನಾಗ್ಬಿಡುತ್ತೆ, ಎಂಟೈರ್ ತಲೆಯಲ್ಲಿರ್ತಕ್ಕಂಥ ಎಲ್ಲ ಬುದ್ಧಿಗಳು ಕರಪ್ಟ್ ಆಗಿಬಿಡುತ್ತೆ. ಇದನ್ನೇ ವೈರಸ್ ಅಂತ ಕರೆಯೋದು ನಾವು. ಸೊ ಈ ತಿಥಿ ಚೆನ್ನಾಗಿಲ್ಲ, ಆ ತಿಥಿ ಚೆನ್ನಾಗಿಲ್ಲ ಅಂತ ಹೇಳಿ ನಿಮ್ಮಲ್ಲೇ, ನಿಮ್ಮ ಹೆಂಗಸರಲ್ಲಿ ಗಂಡಸರಲ್ಲಿ ಹಿರಿಯರಲ್ಲೇ ಏನೇನೋ ಮಾತಾಡಿಕೊಂಡು ಗಬ್ಬೆಬ್ಬಿಸ್ಕೊಂಡಿರೋದು ನೀವೇನೆ. ಇಷ್ಟೆಲ್ಲ ಗಬ್ಬೆಬ್ಬಿಸ್ಕೊಂಡಿರ್ತೀರಲ್ಲ, ವಿವಾಹ ಆದಮೇಲೆ ಅವ್ರ ಜೀವನ ಕಿತ್ತೋದಾಗ ಆವಾಗ ನಾವು ಇಟ್ಟಿರೋ ಮುಹೂರ್ತ ಕರೆಕ್ಟಾಗಿತ್ತು, ನೀವು ಅನ್ಕೊಂಡಿರೋ ಮುಹೂರ್ತ ಚೆನ್ನಾಗಿತ್ತಲ್ವ, ಅದೇನಾಗಿತ್ತು, ಅದೆಲ್ಲೋಯ್ತು ಅವಾಗ. ಸೊ ಮುಹೂರ್ತ ಭಾಗ ಬೇರೆ, ಹಣೆ ಬರಹ ಬೇರೆ. ನೀವು ಯಾವುದೇ ಮುಹೂರ್ತ ಅತ್ಯುತ್ತಮ ಅಂದ್ಕೊಂಡಿರಿ, ಅದನ್ನಿಟ್ಟರೂ ಕೂಡ ವಿವಾಹ ಜೀವನ ಅಥವಾ ನಿಮ್ಮ ಮನೆ ವಿಚಾರ, ಗೃಹಪ್ರವೇಶ ವಿಚಾರ ಅಥವಾ ನಿಮ್ಮ ಗಾಡಿ, ನೀವು ಏನೇನು ಮಾಡ್ತೀರೋ ಎಲ್ಲನೂ ಕೂಡ ಇಂಪಾರ್ಟೆಂಟ್. ಯಾಕೆ ಇವತ್ತು ಮುಹೂರ್ತಕ್ಕೆ ಬಂದೆ ಅಂದರೆ ಧನುರ್ಮಾಸ ಪ್ರಾರಂಭ, ಕರೆಕ್ಟ್ ಅಲ್ವಾ? ಹೌದು. ಜನಕ್ಕೆ ತಲೆಯಲ್ಲಿ 16ನೇ ತಾರೀಕು ಆದಮೇಲೆ ಜನವರಿ 15ವರೆಗೂ ಏನೂ ತಗೊಳ್ಳೋಂಗಿಲ್ಲ. ತಿನ್ನೋದು ಬಿಟ್ಬಿಡಿ. ಧನುರ್ಮಾಸದಲ್ಲಿ ನಮ್ಮ ಮನಸ್ಸುಗಳು ಪರ್ಚೇಸ್ ಕಡೆ ಹೋಗಬಾರ್ದು ಅಂತ ವಿಚಾರ. ಅಂದರೆ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಇರ್ತಕ್ಕಂಥವ್ರಿಗೆ ಭೌತಿಕ ಚಿಂತನೆಗಳು ಬರಬಾರ್ದು. ನಮ್ಮಲ್ಲಿ ಈ ಹಿಂದೂ ಧರ್ಮದಲ್ಲೇ ಅತಿರೇಕಕ್ಕೆ ಹೋಗಿರ್ತಕ್ಕಂಥದ್ದು. ನಾನು ಸ್ವಲ್ಪ ಈ ಶಾಸ್ತ್ರ ನಾವು ನೋಡಿದಾಗ ನಾವು ಅತಿರೇಕಕ್ಕೆ ಹೋಗಿದ್ದೀವಿ. ನಮ್ಮ ಧರ್ಮದಲ್ಲಿರ್ತಕ್ಕಂಥ ಅನೇಕ ವಿಚಾರಗಳು ಗ್ರೇಟ್ ಇರ್ಬೋದು, ಆದರೆ ಅತಿರೇಕಕ್ಕೆ ಹೋಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವಾಗ ನೋಡಿ, ಎಲ್ಲ ಬಿಸ್ನೆಸ್ ಡೌನ್ ನಾಳೆಯಿಂದ. ಹೌದು, ಏನು ಮಾಡಲ್ಲ, ಎಲ್ಲ ಬಿಸ್ನೆಸ್ ಡೌನು. ಆದರೆ ಸಂಬಳ ಮಾತ್ರ ಬೇಕು ನಿಮಗೆ ಅಲ್ವಾ? ಸಂಬಳ ಮಾತ್ರ ಬೇಕು. ಪಾಪ ಈಗ ಸಂಬಳ ಬರಬೇಕು ಅಂದರೆ ವ್ಯಾಪಾರ ವಹಿವಾಟು ಆಗಿ ಸಂಬಳ ಬರುತ್ತೆ.
ಬೈಕ್ ಅವ್ರದ್ದು ಹೋಯ್ತು ಕಂಪನಿ, ಕಾರ್ ಅವ್ರದ್ದು ಹೋಗಿದೆ, ಹೌದು. ಟಿ ವಿ ಫ್ರಿಜ್ಜು ತಗೊಳ್ಳೋರ್ದು ಹೋಗಿದೆ, ಒಂದು ಮಿಕ್ಸಿ ತಗೊಳ್ಳೋಕ್ಕೂ ಹೋಗಿದೆ, ಒಂದು ಸ್ಪೂನ್ ತಗೊಳ್ಬೇಕು ಧನುರ್ಮಾಸ, ಒಂದು ಸ್ಪೂನ್ ತಗೊಳ್ಬೇಕು ಅರ್ಜೆಂಟಾಗಿ, ಸ್ಪೂನ್ ಧನುರ್ಮಾಸ ಬೇಡ, ಹೌದು. ಒಂದು ದುಡ್ಡು ಕೊಡೋಕ್ಕೂ ಬೇಡ, ಒಂದು ರಿಜಿಸ್ಟ್ರೇಷನ್ಗೂ ಬೇಡ. ಆದರೆ ಸಂಬಳಗಳು ಮಾತ್ರ ಕರೆಕ್ಟಾಗಿ ಈ ತಿಂಗಳು ಏನಿದೆಯೋ ಧನುರ್ಮಾಸದಲ್ಲಿ ನಾವು ಬಂದ್ಬಿಡ್ಬೇಕಪ್ಪ. ಅರ್ಥ ಆಯ್ತಾ? ತಗೊಂಡ್ರೆ ಏನೂ ಆಗಲ್ಲ. ನಾನು ನಿಮ್ಗೆ ಹೇಳ್ತಾಯಿದ್ದೆ, ನಾನೊಬ್ಬ ಗುರುವಾಗಿ ಹೇಳ್ತಾಯಿದ್ದೀನಿ, ತಗೊಂಡ್ರೆ ಏನೂ ಆಗಲ್ಲ. ಧನುರ್ಮಾಸ ತಗೊಂಡ್ರೆ ಏನು, ಹಂಗಾರೆ ಧನುರ್ಮಾಸದಲ್ಲಿ ತಗೊಳ್ದೇ ಯಾರೂ ಇಲ್ವಾ? ಅವ್ರದ್ದೆಲ್ಲ ಪಟ್ಟಿ ಹಾಕಿ. ಓಕೆ, 10 ವರ್ಷದಿಂದ ಧನುರ್ಮಾಸದಲ್ಲಿ ತಗೊಂಡಿರೋದು ನೋಡಿ, ಇನ್ನೂ ಗಾಡಿ ಓಡ್ತಾನೆ ಇದೆ ಚೆನ್ನಾಗಿ. ಒಳ್ಳೆ ದಿವಸ ತಗೊಂಡಿರೋರ್ದು ಆಕ್ಸಿಡೆಂಟ್ ಆಗಿ ಮೂಲೆಯಲ್ಲಿ ಬಿದ್ದಿದೆ. ಅಂದರೆ ಮುಹೂರ್ತಕ್ಕೂ ನಿಮ್ಮ ಹಣೆ ಬರೋಕ್ಕೂ ಎರಡು ಜೋಡಿಸ್ಬೇಡಿ. ಪಬ್ಲಿಕ್ಕು ನಿಮಗೆ ಹೇಳ್ತಾ ಇರೋದು, ಪಬ್ಲಿಕ್ಕಿಗೆ ಹೇಳ್ತಾ ಇರೋದು, ಮೂಢನಂಬಿಕೆಯಲ್ಲಿ ಬರಬೇಡಿ, ಮೂಢನಂಬಿಕೆಗೆ ಹೋಗಬೇಡಿ. ಮೂಢನಂಬಿಕೆ ಅಂತಂದರೆ ಧನುರ್ಮಾಸದಲ್ಲಿ ಏನಾರು ತೊಗೊಂಬಿಟ್ರೆ ನಮ್ಗೇನಾರು ಆಗ್ಬಿಡುತ್ತೆ ಅಂತ. ನಮ್ಮ ಶಾಸ್ತ್ರದಲ್ಲಿ ಬರೆದಿರೋದು ಏನು ಅಂತಂದರೆ, ಧನುರ್ಮಾಸದಲ್ಲಿ ಸ್ವಲ್ಪ ದೇವಾನುದೇವತೆಗಳ ಒಂದು ಆ್ಯಕ್ಟಿವಿಟಿ ಇರೋದ್ರಿಂದ ನಾವು ಧ್ಯಾನಕ್ಕೆ ಜಾಸ್ತಿ ಹೋಗಬೇಕು, ನಮ್ಮ ಆಸೆಗಳಿಗೆ ಹೋಗಬಾರ್ದು. ಕಾರ್ ಬರ್ತಾಯಿದೆ ನಮ್ಮ ಮನೆಗೆ ಅಂದರೆ ಇವಾಗ ಏನಾದ್ರು ಧನುರ್ಮಾಸ ನಾವು ಕಾರ್ ತೊಗೊಂಡ್ರೆ ಪೂರ್ತಿ ಆ ತಿಂಗಳೆಲ್ಲ ನಾವು ಒಂಥರ ಗುಂಗಲ್ಲಿರ್ತೀವಿ. ಕಾರು ಡ್ರೈವಿಂಗು, ಅಲ್ಲೋಗೋಣ ಇಲ್ಲೋಗೋಣ, ಬೈಕ್ ತೊಗೊಳ್ಳೋಣ, ಒಂದು ಟಿ ವಿ, ಹೊಸ ಟಿ ವಿ ತಗೊಂಡಿದ್ದೀವಿ, ಹೊಸ ಫ್ರಿಜ್ ತಗೊಂಡು ಆ ಗುಂಗಲ್ಲಿರ್ತೀವಿ. ಸ್ವಲ್ಪ ಮಾಸದಲ್ಲಿ ಸ್ವಲ್ಪ ವಾತಾವರಣದಲ್ಲಿ ಧ್ಯಾನಕ್ಕೆ ಶ್ರೇಷ್ಠ. ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ, ಈ ವಸ್ತು ವಿಚಾರಕ್ಕೆ ಬರೋದು ಬೇಡ ಅಂತ ಹೇಳಿ ಧನುರ್ಮಾಸ ಮಾಡಿದ್ದಾರೆ ಹೊರತು ಅದು ತಗೊಂಡ್ರೆ ನಮ್ಗೇನಾರು ಆಗ್ಬಿಡುತ್ತೆ ಅಲ್ಲ. ನೀವು ಧ್ಯಾನ ಮಾಡದೆ ಹೋದರೆ ಏನಾರು ಆಗುತ್ತೆ ಹೊರತು ತಗೊಂಡ್ರೆ ಏನೂ ಆಗಲ್ಲ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ನೀವು ಧ್ಯಾನ ಮಂತ್ರ ಅದೇನೇನಿದೆಯೋ ನಿಮ್ಮ ಜಪತಪಗಳು ಅಥವಾ ನೀವು ದೇವರ ನಮಸ್ಕಾರ ಮಾಡ್ತಕ್ಕಂಥದ್ದನ್ನು ಮಾಡಿಲ್ಲ ಅಂದರೆ ನಿಮಗೆ ಧನುರ್ಮಾಸದಲ್ಲಿ ಸಮಸ್ಯೆ ಆಗುತ್ತೆ. ಅದು ಬಿಟ್ಟರೆ ಗಾಡಿ ತಗೊಂಡ್ರೆ ಸಮಸ್ಯೆ ಆಗುತ್ತೆ, ಆಗಲ್ಲ. ನೀವು ಧನುರ್ಮಾಸದಲ್ಲಿ ನೀವು ಜಪತಪಗಳು ಮಾಡಿಲ್ಲ ಅಂದರೆ ಮಾತ್ರನೇ ನಿಮಗೆ ಸಮಸ್ಯೆ ಆಗುತ್ತೆ. ಇದನ್ನು ತಲೆಯಲ್ಲಿಟ್ಕೊಳ್ಳಿ. ಅದನ್ನು ಮಾಡಿಲ್ಲ ಅಂದರೆ ಆವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ನೀವು ವಸ್ತು ತಗೊಳ್ಳೋದ್ರಿಂದ ಅಲ್ಲ. ಓಕೆ ಗುರುಜಿ, ಮುಂದುವರಿಸೋಣ, ಒಂದು ಬ್ರೇಕ್ ತಗೊಳ್ಳೋಣ. ವಾಸ್ತುಶಾಸ್ತ್ರ ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸಲ್ಲಿ ನೀವು ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ, ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಕ್ಷತ್ರ ನಾಡಿ ಖ್ಯಾತಿಯ ಪಂಡಿತ್ ದಿನೇಶ್ ಗುರೂಜಿ ಅವರು ಪ್ರಸ್ತುತಪಡಿಸುತ್ತಿರುವ 6 ದಿನಗಳ ಮಾಸ್ಟರ್ಸ್ ವಾಸ್ತು ಆನ್ಲೈನ್ ತರಗತಿಗಳು. ಈ ತರಗತಿಗಳಲ್ಲಿ ವಿಶೇಷವಾಗಿ ವಾಸ್ತು ದಿಕ್ಕುಗಳು, ನಿವೇಶನದ ಮಣ್ಣಿನ ಪರೀಕ್ಷೆ,
ಮನೆಯ ನಿರ್ಮಾಣದಲ್ಲಿ ನವರತ್ನಗಳ ಬಳಕೆ, ಭೂಮಿ ಪೂಜೆ, ವಾಸ್ತು ಮಂತ್ರ, ನಿವೇಶನವನ್ನು ಶಕ್ತಿಗೊಳಿಸುವ ತಂತ್ರಗಳು, ಆಯಾಗಳು ಮತ್ತು ಆಯಾ ಲೆಕ್ಕಾಚಾರ, ಮನೆಯ ಮುಖ್ಯ ದ್ವಾರದ ಮಹತ್ವ, ಪೂಜಾ ಕೋಣೆಯ ಸ್ಥಾನ, ಮಲಗುವ ಕೋಣೆಯ ವಾಸ್ತು ವಿಶ್ಲೇಷಣೆ, ಶೌಚಾಲಯ ಇರಬೇಕಾದಂತಹ ಸ್ಥಳ, ಅಡುಗೆ ಕೋಣೆ, ಮೆಟ್ಟಿಲು ಮತ್ತು ಟೆರೆಸ್ಗಳ ಸ್ಥಾನಗಳು, ವಾಸ್ತು ಪುರುಷ ಮಂಡಲ, ವಾಸ್ತು ಚಕ್ರದ 16 ವೈದಿಕ ವಲಯಗಳಿಂದ ಆಧುನಿಕ 32 ವಲಯಗಳ ಸಂಕ್ಷಿಪ್ತವಾದ ವಿವರಣೆ, ಪ್ರತಿಯೊಂದು ವಲಯದಲ್ಲಿನ ಸಮಸ್ಯೆಗಳಿಗೆ ಮಾಡಬಹುದಾದಂತಹ ಪರಿಹಾರಗಳು, ವಿಶೇಷವಾಗಿ ಲೋಹದ ಪಟ್ಟಿಗಳ ಬಳಕೆ, ಪ್ರತಿಯೊಂದು ವಲಯದಲ್ಲಿ ಬಳಸಬಹುದಾದಂತಹ ಚಿತ್ರಗಳು, ಪ್ರತಿಯೊಂದು ವಲಯದಲ್ಲಿ ಬಳಸಬಹುದಾದಂತಹ ಬಣ್ಣಗಳು, ನಿವೇಶನದಲ್ಲಿ ಇರುವೆ ಗೂಡು ಕಟ್ಟಿದರೆ ಅದಕ್ಕೆ ಪರಿಹಾರ, ಮನೆಯ ಹೊರಗೆ ಜೇನುಗೂಡು ಕಟ್ಟಿದರೆ ಅದಕ್ಕೆ ಪರಿಹಾರ, ಮನೆಯ ಒಳಾಂಗಣದಲ್ಲಿ ವಾಸ್ತು ವಿಚಾರ, ಗೃಹ ಪ್ರವೇಶ ಮುಹೂರ್ತ ನೋಡುವುದು, ಪಿರಮಿಡ್ ವಾಸ್ತು, ನಿವೇಶನದಲ್ಲಿ ಕಟ್ಟಾಗಿರುವಂತಹ ಮೂಲೆಗಳ ಪಿರಮಿಡ್ ಪರಿಹಾರ, ದೇವಾಲಯದ ನಿರ್ಮಾಣದಲ್ಲಿ ಮುಹೂರ್ತ ಮತ್ತು ಸಲಹೆಗಳು, ಪ್ರತಿಯೊಂದು ವಲಯದಲ್ಲೂ ವಾಸ್ತು ದೋಷವನ್ನು ಸರಿಪಡಿಸಬಹುದಾದಂತಹ ಪರಿಹಾರಗಳು, ವಾಸ್ತು ಬಗ್ಗೆ ತಿಳಿಯದೆ ಕಟ್ಟಡವನ್ನು ನಿರ್ಮಿಸಿದ್ದರೆ ಅದನ್ನು ಹೊಡೆಯದೆ ಮಾಡಿಕೊಳ್ಳಬಹುದಾದಂತಹ ವಿಶೇಷ ಪರಿಹಾರಗಳು ಮುಂತಾದ ಅತ್ಯದ್ಭುತವಾದ ವಿಚಾರಗಳನ್ನು ಈ ತರಗತಿಯಲ್ಲಿ ಕಲಿಸಿಕೊಡಲಾಗುತ್ತದೆ. ಈ ತರಗತಿಯನ್ನು ಕಲಿಯುವುದರಿಂದ ಮನೆಯಲ್ಲಿ ಶಾಂತಿ, ಸಮೃದ್ಧಿ, ಆರೋಗ್ಯ, ವ್ಯವಹಾರದಲ್ಲಿ ಸುಧಾರಣೆ, ಉದ್ಯೋಗದಲ್ಲಿ ಯಶಸ್ಸು, ವಾಸ್ತುವಿನಲ್ಲಿ ಅತ್ಯುನ್ನತ ಜ್ಞಾನವನ್ನು ಪಡೆಯಬಹುದಾಗಿದೆ. ಈ 6 ದಿನಗಳ ಆನ್ಲೈನ್ ವಾಸ್ತು ತರಗತಿಯು ಜನವರಿ 5ರಿಂದ ಶುರುವಾಗುತ್ತಿದೆ. ಸಂಜೆ 7:30ರಿಂದ 8:30ರವರೆಗೆ ಈ ತರಗತಿಯನ್ನು ನಡೆಸಿಕೊಡಲಾಗುತ್ತದೆ. ಈ ವಾಸ್ತು ತರಗತಿಗೆ ಸೇರಿ ವಾಸ್ತುವಿನ ಬಗ್ಗೆ ನೀವು ಸಹ ಮಾಸ್ಟರ್ಸ್ ಆಗಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವರೆಗೂ ಗುರೂಜಿ ಅವರಿಂದ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನ ಕಲಿತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ, ಅಭಿಪ್ರಾಯ ಇಲ್ಲಿದೆ. ದಿನೇಶ್ ಗುರೂಜಿ ಬಗ್ಗೆ ಎಲ್ಲರೂ ಕೇಳಿರಬಹುದು. ಇಷ್ಟರಲ್ಲಿ ಅವರು ವರ್ಲ್ಡ್ ವೈಡ್ ಫೇಮಸ್ ಆಗಿದ್ದಾರೆ. ಹಾಗಾಗಿ ಅವರು ಗ್ಲೋಬಲಿ ಎಲ್ಲಾನು ಹೇಳ್ಕೊಡ್ತಾ ಇದ್ದಾರೆ. ನಕ್ಷತ್ರ ನಾಡಿನಲ್ಲಿ, ಅಸ್ಟ್ರಾಲಜಿನಲ್ಲಿ ಹೇಳ್ಕೊಡ್ತಾ ಇದ್ದಾರೆ, ನ್ಯೂಮರಾಲಜಿ ಹೇಳ್ಕೊಡ್ತಾ ಇದ್ದಾರೆ, ಪರಾಶರ ಹೇಳ್ಕೊಡ್ತಾ ಇದ್ದಾರೆ. ಅದರಲ್ಲಿ ಇವಾಗ ಮೇನ್ ಥಿಂಗು ಅಡ್ವಾನ್ಸ್ಡ್ ಅಸ್ಟ್ರಾಲಜಿನಲ್ಲಿ ಡೀಪ್ ಸೀಕ್ರೆಟ್ಸ್ ಅಂತ ಹೇಳಿ ತುಂಬ ಚೆನ್ನಾಗಿ ಎಲ್ಲ ವಿಚಾರಗಳನ್ನು ನಮಗೆ ಇನ್ ಡೆಪ್ತ್ ಪ್ರತಿಯೊಂದು ಹೇಳೋದಕ್ಕೆ, ಅಕ್ಯುರೇಸಿ ಇನ್ನೂ ಜಾಸ್ತಿ ಸಿಗೋದಕ್ಕೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಎಲ್ಲರೂ ಅಸ್ಟ್ರಾಲಜಿ ಕಲಿಯುವಂಥದ್ದು, ಜ್ಯೋತಿಷ ಅನ್ನೋಂಥದ್ದು ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಸಬ್ಜೆಕ್ಟ್ ಅಂತ ನಾನು ಹೇಳಬೇಕು. ಇದನ್ನ ಈವನ್ ಸ್ಕೂಲ್ಸ್ಗಳಲ್ಲಿ, ಕಾಲೇಜಸಲ್ಲಿ ಅಳವಡಿಸ್ಬೇಕು ಅಂತ ಹೇಳ್ಬಿಟ್ಟು ಇದು ಈವನ್ ಗೌರ್ಮೆಂಟ್ ಅವರು ಕೂಡ ಇದನ್ನ ತಿಳ್ಕೊಳ್ಬೇಕಾಗಿದೆ. ಯಾಕೆಂತಂದ್ರೆ ಅಸ್ಟ್ರಾಲಜಿ ಇಸ್ ನಾಟ್ ನಾವು ಇಟ್ಕೊಡ್ತೀವಿ ಅಂತ ಅಲ್ಲ. ಏನು ಅಂತಂದ್ರೆ ಪೂರ್ತಿ ಪರಿಹಾರ ಕೊಟ್ಟರು ಕೂಡ ಅದು ಇಂಡಿಕೇಶನ್ ಅಂತ ಕೊಡುತ್ತೆ ನಮಗೆ. ನಮ್ಮ ಜೀವನದಲ್ಲಿ ನಾವು ಏನ್ ಅಳವಡಿಸ್ಕೊಳ್ಬೇಕು ಮತ್ತೆ ನಾವು ಹೇಗೆ ಅಲರ್ಟ್ ಆಗಿರ್ಬೇಕು, ಮುಂದೆ ನಮ್ಮ ಜೀವನದಲ್ಲಿ ಈ ತರದ್ದು ಬರುತ್ತೆ ಆಗು ಹೋಗುಗಳು ಅಂತ ಅಂದ್ಬಿಟ್ಟು ತಿಳ್ಕೊಂಡು ನಾವು ಜೀವನ ರೂಪಿಸ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಡೀಪ್ ಸೀಕ್ರೆಟ್ಸ್ ಅಲ್ಲಂತೂ ಅಡ್ವಾನ್ಸ್ಡ್ ಅಸ್ಟ್ರಾಲಜಿ ಆಗಿದೆ. ನಾನು ಚಿರಋಣಿಯಾಗಿದ್ದೀನಿ ಡಾಕ್ಟರ್ ದಿನೇಶ್ ಗುರೂಜಿ ಅವ್ರಿಗೆ. ಯಾಕೆಂದ್ರೆ ಅವ್ರದ್ದು ಪಾಠಗಳು ನಾವು ಕೇಳ್ಕೋಬೇಕು ಅಂತಂದ್ರೆ ಬಂದು ಅನುಭವಿಸೋದ್ರೇನೆ ಗೊತ್ತಾಗೋದು. ಬಾಯ್ನಲ್ಲಿ ಸುಮ್ಮನೆ ಹೇಳಿದ್ರೆ ದೇರ್ ಆರ್ ನೋ ವರ್ಡ್ಸ್ ಟು ಟೆಲ್ ಅಬೌಟ್ ಡಾಕ್ಟರ್ ದಿನೇಶ್ ಗುರೂಜಿ. ಕಮ್ ಅಂಡ್ ಎಂಜಾಯ್ ಅಂಡ್ ಯೂಸ್ ದ ಆಪರ್ಚುನಿಟಿ ಅಂತ ಹೇಳ್ತೀನಿ. ಎಸ್ ಗುರೂಜಿ, ನೀವು ಹೇಳ್ತಿದ್ರಿ ಧನುರ್ಮಾಸ ಒಂದು ವೈಜ್ಞಾನಿಕ ಕಾರಣದಿಂದ ಮಾಡಬಾರ್ದು ಅನ್ನೋದು, ಒಂದು ಜ್ಯೋತಿಷಿಯಾಗೆ ಕನ್ವರ್ಟ್ ಆಗಿ ಏನು ಒಂದು ಶುಭ ಕಾರ್ಯನೂ ಮಾಡಬಾರ್ದು ಅಂತ. ಹಾಗಿದ್ರೆ ನೆಗೆಟಿವ್ ಅಂತ ಏನಾಗಲ್ಲ ಅಲ್ವಾ ಧನುರ್ಮಾಸದಲ್ಲಿ ಮಾಡಿದ್ರೆ? ಯಾರಿಗೆ ಹೇಳ್ಬೇಕಾದ್ರೆ ಹೇಳ್ಬೋದು. ಈ ಇದರಲ್ಲಿ ತಲೆಯಲ್ಲಿ ಈ ವಿಚಾರಗಳು ಅಂದರೆ ಈ ಕೆಟ್ಟ ವಿಚಾರಗಳು, ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಳ್ಳನ್ನು 100 ಸತಿ ಹೇಳ್ತಾನೇ ಇದ್ದರೆ ನಿಜ ಆಗ್ಬಿಡುತ್ತೆ. ಅರ್ಥ ಆಯ್ತಾ ವೀಕ್ಷಕರು ಎಲ್ಲರಿಗೂ? ಸುಳ್ಳನ್ನು 100 ಸತಿ ಹೇಳ್ತಾನೇ ಇರ್ತೀನಿ, 100 ಸತಿ ಯಾವುದೋ ಒಂದು ಸುಳ್ಳು ತಗೊಳ್ತೀನಿ, ಆ ವಿಚಾರನ ಹೇಳೋದು ಡೇಂಜರ್ 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 ಅನ್ನೋದು, ಅದು ಹೇಳಿ ಏನಾಗ್ಬಿಡುತ್ತೆ, ಅದು ನಿಜ ಆಗ್ಬಿಡುತ್ತದು. ಆ ರೀತಿ ನಿಜ ಅಂತಂದರೆ ಅದಕ್ಕೆ ಹೋಲೋ ಥರ ನಿಜ, ಸತ್ಯವಾಗಲೇ ಅದು ನಿಜ ಆಗಲ್ಲ. ಹಾಗೆ ಯಾಕಪ್ಪ ಇದು ಧನುರ್ಮಾಸದಲ್ಲಿ ಈ ಥರ ಹೇಳಿದ್ದೀನಿ ಅಂದರೆ, ನಾವು ಸ್ವಲ್ಪ ವೈಜ್ಞಾನಿಕ ನಿಲುಗಟ್ಟಲ್ಲಿ ಬದಲಾಗಬೇಕು. ಇದೆಲ್ಲ ಹಿಂದಿನ ಕಾಲದಲ್ಲಿ ನಡ್ಕೊಂಬಂದಿರತಕ್ಕಂಥ ಒಂದು ಪದ್ಧತಿ. ಮುಹೂರ್ತ ಭಾಗದಲ್ಲಿ ನಾನು ಹೇಳಿದೆ ಫಸ್ಟೇ,
ನಾವು ಮುಹೂರ್ತ ಸೆಟ್ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ಬರ್ತಕ್ಕಂಥ ಗೆಸ್ಟ್ಗಳು ಸಮಾಧಾನದಿಂದ ಬಂದು ಕೂತು ಊಟ ಮಾಡ್ಕೊಂಡೋಗಿ ಸಾಧ್ಯವಾದರೆ ಮುಯಿ ಕೊಟ್ಟು ಗಿಫ್ಟ್ ಕೊಟ್ಟು ತೆಪ್ಪಗೆ ತೆರಳಬೇಕು ಅಂತ ಹೇಳಿ ಒಳ್ಳೆ ಮುಹೂರ್ತ ಅಂತ ಹೇಳೋದು. ಮುಹೂರ್ತ ಇರೋದೇ ಇದಕ್ಕೋಸ್ಕರ. ಯಾಕೆ ಅಂದ್ರೆ ಈಗ ಏನಂದ್ರೆ ಮುಹೂರ್ತ ತಪ್ಪೋಗ್ಬಿಡುತ್ತೆ ಅಂತ ಫುಲ್ ಗಡಿ ಬಿಡಿಲೆಲ್ಲ ಮಾಡಕ್ ಹೋಗ್ತಾರೆ. ಮುಹೂರ್ತ ತಪ್ಪಿದ್ರೆ ಕೆಟ್ಟಾಗತ್ತೆ ಅಂತ ಹೇಳ್ತಾರೆ, ಆತರ ಆಗತ್ತೆ. ಆಲ್ರೆಡಿ ನಾನು ಹೇಳಿದ್ದೀನಲ್ಲ, ಮುಹೂರ್ತಕ್ಕೂ ಆ ಗಂಡ ಹೆಂಡತಿ ಅಥವಾ ಮನೆ ವಿಚಾರ ಯಾವ್ದಾದ್ರು ಜೀವನಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧವೇ ಇಲ್ಲ. ಹಾಗಿದ್ರೆ ನೀವು ಜಾತಕನೇ ಬೇಕಾಗಿರಲಿಲ್ಲ. ನಾನು ಒಂದೇ ಒಂದು ವಿಚಾರ ಎಲ್ಲ ಪಬ್ಲಿಕ್ಗೆ ಕೇಳ್ತಾ ಇದ್ದೀನಿ, ಜಾತಕ ಅರ್ಧ ಬಿಸಾಕಿ ನಿಮ್ಮ ಜಾತಕ ಹೋಗಿ ಮುಹೂರ್ತ ಸೆಟ್ ಮಾಡ್ಕೊಳ್ಳಿ. ಬಂಬಾಟ್ ಮುಹೂರ್ತ ಇರಬೇಕು. ಒಂದು 6 ತಿಂಗಳು ಲೇಟ್ ಆದರೂ ಪರವಾಗಿಲ್ಲ ಮದುವೆ. ಒಳ್ಳೆ ಮುಹೂರ್ತ. 10 ಜನ ಹತ್ರ ಹೋಗಿ 10 ಜನನು ಯಾವುದು ಕಾಮನ್ ಆಗಿ ಕೊಡ್ತಾರೆ ಅದನ್ನು ಇಟ್ಕೊಳ್ಳಿ. 10 ಜನದಲ್ಲಿ 8 ಜನ ಒಂದೇ ಡೇಟ್ ಕೊಟ್ಟಿದ್ದಾರೆ, ಒಂದೇ ಟೈಮ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಅದ್ರ ಮೇಲೆ ನಿಮಗೆ ಪಂಚಾಂಗಗಳಿದ್ದಾವೆ. ಉಡುಪಿ ಪಂಚಾಂಗ ಇದೆ, ಒಂಟಿಕೊಪ್ಪಲ್ ಪಂಚಾಂಗ ಇದೆ, ಸಿದ್ಧಾರೂಢ ಮಠದ ಪಂಚಾಂಗ ಇದೆ. ಆ 3 ಪಂಚಾಂಗ ಇಟ್ಕೊಳ್ಳಿ ಆಯಿತಾ. ಅದರಲ್ಲಿ ಯಾವ ಡೇಟ್ ಎಲ್ಲ ಬರುತ್ತೋ ಇಲ್ಲಿ ಬರೆದಿಟ್ಕೊಳ್ಳಿ. ಮೈಸೂರದೊಂದು ಪಂಚಾಂಗ ಬರೆದಿಟ್ಕೊಳ್ಳಿ, ಉಡುಪಿದೊಂದು ಪಂಚಾಂಗ ಬರೆದಿಟ್ಕೊಳ್ಳಿ, ಇನ್ನೊಂದು ಯಾವುದೋ ಒಂದು 50 ಪಂಚಾಂಗ ಬರೆದಿಟ್ಕೊಳ್ಳಿ. ತಮಿಳ್ದು ತಗೊಂಡು ಹೋಗಿಡಿ. ಯಾವುದು ಸ್ವಲ್ಪ ಜಾಸ್ತಿ ಕಾಮನ್ ಡೇಟ್ ಬಂತು ಅದು ತೆಗೆದಿಡಿ. ಆ ಕಾಮನ್ ಡೇಟಲ್ಲಿ ಕಾಮನ್ ಲಗ್ನಗಳು ಬರ್ತಾ ಅದು ತೆಗೆದಿಟ್ಕೊಳ್ಳಿ. ಮಾಡಿ ನೋಡಿ, ಒಂದು 100 ಜನ ಮಾಡಿ ನೋಡಿ, ಆಗ್ಬಿಡುತ್ತೆಲ್ಲ ಒಳ್ಳೆಯದೇ. ಮುಹೂರ್ತ ಭಾಗ ಜನಸಂದಣಿ ಅರ್ಥ ಮಾಡ್ಕೊಳ್ಳಿ. ಮುಹೂರ್ತ ಭಾಗ ಜನಸಂದಣಿ ಸಮಾಧಾನವಾಗಿರ್ತಕ್ಕಂಥ ಎಲ್ಲ ಗ್ರಹಗಳು ಸ್ವಲ್ಪ ಅನುಕೂಲ ಪರಿಸ್ಥಿತಿಲಿರ್ತಕ್ಕಂಥ ಗ್ರಹಗಳನ್ನು, ಅದರಲ್ಲಿ ಎಸ್ಪೆಷಲಿ ಕೇಂದ್ರ, ತ್ರಿಕೋಣ, ಹಾಗೆ ಉಪಜಯ ಸ್ಥಾನದಲ್ಲಿ ಪಾಪಗ್ರಹಗಳು ಇದ್ದಾಗ ಅವರು ಪರ್ಫಾರ್ಮ್ ವೆಲ್ ಫಾರ್ ದಟ್ ಪರ್ಟಿಕ್ಯುಲರ್ ಈವೆಂಟ್. ಆ ಪರ್ಟಿಕ್ಯುಲರ್ ಈವೆಂಟಲ್ಲಿ ಅವಘಡಗಳು ನಡಿಬಾರ್ದು, ಅವಮಾನಗಳು ನಡಿಬಾರ್ದು, ಅಪಭ್ರಂಶ ಆಗಬಾರ್ದು ಅಂತ ಹೇಳಿ ಬಂದಿರತಕ್ಕಂಥ ವಿಚಾರವೇ ಮುಹೂರ್ತ. ಇದು ಪುರೋಹಿತರಿಗೂ ಹೇಳ್ತಾ ಇದ್ದೀನಿ, ಶಾಸ್ತ್ರಿಗಳಿಗೂ ಹೇಳ್ತಾ ಇದ್ದೀನಿ. ಪುರೋಹಿತರುಗಳು ತಲ್ಲಿಟ್ಕೊಳ್ಳಿ, ನಿಮಗೆ ಎಫೆಕ್ಟು. ನಾಳೆ ನೀವು ಇಟ್ಕೊಟ್ಟಿರ್ತಕ್ಕಂಥ ಮುಹೂರ್ತದಲ್ಲಿ ಅವ್ರ ಗಂಡ ಹೆಂಡತಿ ಏನಾದ್ರು ಜಗಳ ಆಡ್ಕೊಂಡು ಡಿವೋರ್ಸ್ಗೆ ಹೋದರೆ ಬಂದು ನಿಮ್ಮ ಮೇಲೇ ಪೇಪರ್ ಎಸಿತಾರೆ. ಏನ್ರಿ ಎಂಥ ಮುಹೂರ್ತ ಇಟ್ಕೊಟ್ರಿ? ಒಳ್ಳೆ ಮುಹೂರ್ತ ಅಂದ್ರಿ, ಬಂಬಾಟ್ ಮುಹೂರ್ತ ಅಂದ್ರಿ. ಕಿತ್ತಾಡ್ಕೊಂಡು 6 ತಿಂಗಳಿರಲಿಲ್ಲ, ಸೊಸೆ ಓಡೋದ್ಲು, ನಮ್ಮ ಮೇಲೆ ಕೇಸ್ ಹಾಕಿದ್ದಾಳೆ, ಗಂಡ ಓಡೋದ, ಇವತ್ತು ಕೋರ್ಟಲ್ಲಿ ಬಿದ್ದಿದೆ, ನಾವೆಲ್ಲ ಪೊಲೀಸ್ ಸ್ಟೇಷನ್ ಅಲಿಯೋ ಕೆಲಸ ಆಗಿದೆ, ಎಂಥ ಮುಹೂರ್ತ ಇಟ್ಕೊಟ್ರಿ ಅಂತಾರೆ. ದಯವಿಟ್ಟು ಇದನ್ನು ತಿಳ್ಕೊಳ್ಳಿ ಎಲ್ಲ ಪುರೋಹಿತರಿಗೆ ನಾನು ಹಿತವಚನ ಕೊಡ್ತಾ ಇದ್ದೀನಿ. ಮುಹೂರ್ತ ಭಾಗ ಅಂತಕ್ಕಂಥದ್ದು ಅಲ್ಲಿ ನಡೀತಕ್ಕಂಥ ಸಂಭ್ರಮದ ವಿಚಾರದಲ್ಲಿ ಗಲಾಟೆ ಅಡೆತಡೆಗಳು ಆಗಬಾರ್ದು ಅನ್ನೋದೇ ಶಾಸ್ತ್ರದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಗಲಾಟೆಗಳು ಜಗಳಗಳು ಮನೆಯಲ್ಲಿ ಸಂಸಾರದಲ್ಲಿ ನಡೆಯುತ್ತೆ. ಅವ್ರು 4 ಗೋಡೆ ಮಧ್ಯೆ ಸರಿ ಮಾಡ್ಕೋತಾರೆ. ಇವತ್ತು ಗಂಡ ಹೆಂಡತಿ ಸರಿ ಇದೆಯಾ, ಸರಿ ಮಾಡ್ಕೋತಾರೆ. ಸರಿ ಇಲ್ವಾ, ಕೋರ್ಟ್ಗೆ ಹೋಗ್ತಾರೆ, ಡಿವೋರ್ಸ್ ಮಾಡೋದು ಹೋಗ್ತಾರೆ, ಅದು ಅವ್ರವ್ರ ಜೀವನ. ಆದರೆ ಪಬ್ಲಿಕ್ ಸಮಾಜ ಅಲ್ಲಿ ನೀವೊಂದು ಹಣ ಹಾಕಿ, ನೀವು ದುಡ್ಡು ತೊಗೊಂಬಂದು ದುಡ್ಡು ಹಾಕಿ ಒಂದು ಒಳ್ಳೆ ಕಾರ್ಯ ಮಾಡಬೇಕಾದ್ರೆ ಅಲ್ಲೆಲ್ಲ ಅಲ್ಲೋಲ ಕಲ್ಲೋಲ ಆದಾಗ ನಿಮಗೆ ಮುಂದೆ ಜೀವನದಲ್ಲಿ ಅದೊಂದು ದುರ್ಘಟನೆ ನಡೀತು, ಏನೋ ಗಲಾಟೆ ಆಗೋಯ್ತು, ಎಲ್ಲ ತೆಲಾಪಿಲ್ಲ. ಎಷ್ಟೋ ನಾವು ನೋಡಿದ್ವಿ ಮದುವೆಯಲ್ಲಿ, ಅದೇನೋ ಪಾತ್ರೆಗಳೆಲ್ಲ ಎತ್ತಾಕಿ ಅದೇನೋ ಸಕ್ಕಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತ ಸಾಂಬಾರುಗಳೆಲ್ಲ ಚೆಲ್ಲಿ. ತಿಕ್ಕಲ್ರು ಜನಗಳು ಸರಿ ಇಲ್ಲ, ಜನಗಳು ಒಂಚೂರು ಸರಿ ಇಲ್ಲ. ಅವ್ರ ಪಾಪ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಯೋಗ್ಯತೆಯೂ ಇರೋಲ್ಲ. ಅವರೆಲ್ಲ ಆ ಗ್ರಹಗಳನ್ನೆಲ್ಲ ಸಮಾಧಾನ ಇಡೋಕ್ಕೆ ಈ ಗ್ರಹಗಳನ್ನೆಲ್ಲ ಒಳ್ಳೆ ರೀತಿ ಇದೆಯಾ ಅಂತ ನೋಡೋದೇ ಮುಹೂರ್ತ. ಇದನ್ನು ತಲೆಲಿಟ್ಕೊಳ್ಳಿ. ಯಾರೇ ಬಂದರೂ ಕೂಡ ಮುಹೂರ್ತ ಅವರ ಜೀವನವನ್ನು ಸರಿ ಮಾಡಲ್ಲ. ಮುಹೂರ್ತ ಅನ್ನೋದು ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೀಲಿ ಅಂತ ಹೇಳೋಕ್ಕೆ ಮಾತ್ರನೇ ಮುಹೂರ್ತ. ಅದು ಬಿಟ್ಟರೆ ಇದನ್ನೆಲ್ಲ ಚೇಂಜ್ ಆಗಿ ನೀವೆಲ್ಲ ಚೇಂಜ್ ಆಗ್ತಾ ಇಲ್ಲ. ನೀವು ಅಡುಗುಲಜ್ಜಿ ತಲೆಯಲ್ಲಿಟ್ಕೊಂಡು ಆ ವಿಷಕಾರಿಯನ್ನು ತಲೆಯಲ್ಲಿ ತುಂಬಿಸ್ಕೊಂಡು ಒಳ್ಳೆ ಮುಹೂರ್ತ ಇಟ್ಟಿದ ತಕ್ಷಣ ಅವ್ರ ಜೀವನ ಒಳ್ಳೇದಾಗುತ್ತೆ ಅಂತಕ್ಕಂಥ ದುರ್ಬುದ್ಧಿಯನ್ನು ಬಿಡಿ ಅಂತ ಹೇಳಿ ಈ ಧನುರ್ಮಾಸದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಓಕೆ ಗುರುಜಿ, ಸಾಕಷ್ಟು ಮಾಹಿತಿ ಕೊಟ್ರಿ. ಬಟ್ ನೀವು ಹೇಳಿದ ವಿಚಾರ ಕೆಲವರು ಮೈಂಡಲ್ಲಿ ಆಲ್ರೆಡಿ ಫಿಕ್ಸ್ ಆಗಿರೋದ್ರಿಂದ ಚೇಂಜ್ ಅಂತೂ ಖಂಡಿತ ಆಗಲ್ಲ. ಚೇಂಜ್ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸದ್ಯ ಖಚಿತ, ನ್ಯಾಯ ನಿಶ್ಚಿತ. ಗ